ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ದೇವರ ಸಭೆ ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಸಮಯಕ್ಕೋಸ್ಕರ ದೇವರನ್ನು ಕೊಂಡಾಡುವಂತನಾಗಿದ್ದೀನಿ. ಹೇಗಿದ್ದೀರಿ ನೀವೆಲ್ಲರೂ? ದೇವರ ಮಹಾಕೃಪೆಯಿಂದ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀರಿ ಎಂಬುದಾಗಿ, ಪ್ರಾಮುಖ್ಯವಾಗಿ ಈ ಒಂದು ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ ವಾಕ್ಯದ ಮುಖಾಂತರ ತಮ್ಮ ಆತ್ಮೀಯ ಜೀವನಗಳನ್ನು ಬಲಪಡಿಸಿಕೊಳ್ತದೆ ಎಂಬುದಾಗಿ ನಾನು ನಂಬುವಂತನಾಗಿದ್ದೇನೆ. ಬನ್ನಿ, ಇವತ್ತಿನ ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ ಪ್ರಿಯರೇ. ನಮ್ಮ ಆತ್ಮೀಯ ಒಂದು ಬೆಳವಣಿಗೆಗೋಸ್ಕರ ನಾವು ಆರಿಸಿಕೊಂಡಿರುವಂಥ ದೇವರ ವಾಕ್ಯ ಒಳವಡಿಕೆಯಿಂದ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಅದರ ಮೊದಲ 3ನೇ ವಚನಗಳು, ಅದೇ ರೀತಿಯಲ್ಲಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22-27 ವಚನಗಳು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಧ್ಯಾನಾಂಶ ಇವತ್ತು ನಾವು ಪ್ರಾಮುಖ್ಯವಾಗಿ ಕಳೆದ ಅನೇಕ ದಿನಗಳಿಂದ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಅಥವಾ ಕ್ರೂಜಿತನಾಗಿರುವಂಥ ಯೇಸು ಕ್ರಿಸ್ತನ ಒಂದು ಉದ್ದೇಶಗಳು, ಅದರ ಕೆಲವು ಅಂಶಗಳು, ಅದೇ ರೀತಿಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆ, ಅದರ ಕೆಲವು ಅಂಶಗಳು, ಅದೇ ರೀತಿಯಲ್ಲಿ ನಾವು ಕ್ರೂಜಿತನನ್ನು ಸಂಧಿಸಿದಂಥ ಕೆಲವು ವ್ಯಕ್ತಿಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ದೇವೆ. ಕಳೆದ ದಿನಗಳಲ್ಲಿ ವಿದ್ವಾಂಸರ ವಿಷಯದಲ್ಲಾಗಿರ್ಬೋದು, ಅಷ್ಟು ಮಾತ್ರಕ್ಕಲ್ಲ ಶತಾಧಿಪತಿ ವಿಷಯದಲ್ಲಾಗಿರ್ಬೋದು ಪ್ರಿಯರೇ, ಅಷ್ಟು ಮಾತ್ರಕ್ಕಲ್ಲ ನಿನ್ನೆ ಹಿರಿಯರು ಶಾಸ್ತ್ರಿಗಳ ವಿಷಯದಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡ್ತಿರುವಂಥ ಪ್ರಾಮುಖ್ಯವಾಗಿರುವಂಥ ಅಂಶವು ಅದು ಸಾಮಾನ್ಯ ಪ್ರಜೆಗಳು ಎಂಬುದಾಗಿ ನೋಡಬಹುದು ಪ್ರಿಯರೇ. ಆ ಸಾಮಾನ್ಯ ಪ್ರಜೆಗಳಲ್ಲಿ ಇವತ್ತು ನಾನು ನೀವುಗಳಿದ್ದೇವ, ಅಥವಾ ಶಾಸ್ತ್ರಿಗಳ ರೀತಿಯಲ್ಲಿ ಅಥವಾ ಹಿರಿಯರ ಲೆಕ್ಕದಲ್ಲಿದ್ದೀವ, ಅಥವಾ ವಿದ್ವಾಂಸರ ಲೆಕ್ಕದಲ್ಲಿ, ಎಲ್ಲಿ ಯಾವ ಗುಂಪಿನಲ್ಲಿ ನೀನು ಬರ್ತಾ ಇದೆಯೋ ದೇವರು ನೀನು ಸಂಧಿಸಿದ್ದಾನಾ ಎಂಬುದಾಗಿ ಇವತ್ತು ನಾವು ವಾಕ್ಯದ ಮುಖಾಂತರ, ವಾಕ್ಯದ ಬೆಳಕಿನಲ್ಲಿ ನಾವು ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬನ್ನಿ, ಇವತ್ತು ನಾವು ನೋಡೋದಾದರೆ ಪ್ರಿಯರೇ, ಇತಿಹಾಸದ ಉದ್ದಕ್ಕೂ ಸಹ ಥ್ರೂಔಟ್ ದ ಹಿಸ್ಟ್ರಿ ನಾವು ಗಮನಿಸೋದಾದರೆ ಪ್ರಿಯರೇ, ಮನುಷ್ಯರು ಜ್ಞಾನಾನ್ವೇಷಣೆ ಮಾಡುವಾಗ ಅಥವಾ ಕೆಲವು ಶ್ರೇಷ್ಠವಾದ ಸಂಗತಿಗಳನ್ನು ಅವರು ನೋಡುವಾಗ, ಸತ್ಯವನ್ನು ಹುಡುಕುವ ಸಂದರ್ಭದಲ್ಲಿ ಆ ಹುಡುಕಿರುವಂಥ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳನ್ನು ಅಥವಾ ರಾಜರು ಅಥವಾ ಅರಸರು, ಪಂಡಿತರು, ಇವರು ಸತ್ಯವನ್ನು ಹುಡುಕಿರುವಂಥ ವ್ಯಕ್ತಿಗಳನ್ನು ನೋಡುವುದಾದರೆ ಅವರು ಯಾವಾಗಲೂ ಸಹ ಉನ್ನತವಾಗಿರುವಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳನ್ನೇ ಹುಡುಕಿರುವಂಥ ವ್ಯಕ್ತಿಗಳಾಗಿ ನಾವು ಕಾಣಬಹುದು ಪ್ರಿಯರೇ. ಆದರೆ ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ತದನಂತರ ಪ್ರಾಮುಖ್ಯವಾಗಿ ಆತನ ಒಂದು ಸೇವೆಯ ಪ್ರಾರಂಭದಿಂದ ಹಿಡ್ಕೊಂಡು ನಾವು ಕೊನೆಯವರೆಗೂ ನೋಡುವುದಾದರೆ ಪ್ರಿಯರೇ, ಸಾಮಾನ್ಯವಾಗಿ ಹೆಚ್ಚಾಗಿ ಆತನನ್ನು ಸಂಧಿಸಿರುವಂಥ ವ್ಯಕ್ತಿಗಳು ಯಾರೆಂಬುದಾಗಿ ನೋಡುವಾಗ ಸಾಮಾನ್ಯ ಜನಗಳೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಅಲ್ಲಿ ಕೆಲವು ಬೆಸ್ತರನ್ನು ಅಥವಾ ಮೀನು ಹಿಡಿಯುವಂಥ ವ್ಯಕ್ತಿಗಳನ್ನು ಅಥವಾ ರೈತರನ್ನಾಗಿರ್ಬೋದು ಅಥವಾ ಕೆಳವರ್ಗದವರಾಗಿರ್ಬೋದು, ಅನೇಕ ರೋಗಗಳಿಂದ ಬಂದಿರುವಂಥ ವ್ಯಕ್ತಿಗಳ ಬಡವರು, ಈ ರೀತಿಯ ವ್ಯಕ್ತಿಗಳೇ ಯೇಸು ಕ್ರಿಸ್ತನನ್ನು ಸಂಧಿಸುವಂಥದ್ದು ಅಥವಾ ಆತನನ್ನು ಭೇಟಿಯಾಗಿರುವಂಥದ್ದು ನಾವು ನೋಡ್ತಿದ್ದೇವೆ ಪ್ರಿಯರೇ. ಇದಕ್ಕೋಸ್ಕರ ನೋಡುವುದಾದರೆ ಪ್ರವಾದಿಯಾಗಿರುವಂಥ ಯೆಶಾಯನು ಅನೇಕ ವರ್ಷಗಳ ಹಿಂದೆ, ಸರಿಸುಮಾರು ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆಯೇ ಆತನ ವಿಷಯದಲ್ಲಿ 700 ವರ್ಷಗಳ ಹಿಂದೆಯೇ ಈ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವಾಗ ಆತನು ತಿರಸ್ಕರಿಸಲ್ಪಟ್ಟಿದ್ದವನು ನೋಡ್ರಿ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 53ನೇ ಅಧ್ಯಾಯ 3ನೇ ವಚನ ನೋಡೋದಾದರೆ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಗೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನೋಡ್ರಿ, ನಾವು ಇಲ್ಲಿ ಗಮನಿಸಿ ಈ ಮಾತನ್ನು ನೋಡುವಾಗ ಯೇಸು ಕ್ರಿಸ್ತನ ವಿಷಯದಲ್ಲಿ ಸ್ಪಷ್ಟವಾಗಿ ಅದು ನಡೆದಿದೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ನೋಡ್ರಿ, ಯಾಕಂದರೆ ಅನೇಕರು ಯೇಸು ಕ್ರಿಸ್ತನನ್ನು ಆತನ್ನು ತಿರಸ್ಕಾರ ಮಾಡಿದ್ದಾರೆ. ಯಾಕಂದರೆ ಅವರ ಉದ್ದೇಶ ಏನೆಂಬುದಾಗಿ ನೋಡುವಾಗ ಅಲ್ಲಿರುವಂಥ ಯಹೂದ್ಯ ಜನಾಂಗಗಳ ಪ್ರಾಮುಖ್ಯವಾಗಿರುವಂಥ ಉದ್ದೇಶ ಮೆಸ್ಸಯ್ಯನು ಅವ್ರಿಗೋಸ್ಕರ ಬರಬೇಕು. ಆ ಮೆಸ್ಸಯ್ಯನು ಮಹಿಮೆ ರಾಜನಂತೆ ಒಂದು ಕುದುರೆಯ ಮುಖಾಂತರ ಅವರು ಬಂದು ಅವರನ್ನು ಬಿಡಿಸಬೇಕು, ನಮಗೆ ಬಿಡಿಸುವಂಥ ವಿಮೋಚಕನು ಈ ರೀತಿಯಲ್ಲಿರಬೇಕೆಂಬುದಾಗಿ, ಒಂದು ಪೊಲಿಟಿಕಲ್ ಲೀಡರ್ ಆಗಿರಬೇಕೆಂಬುದಾಗಿ. ಯಾಕಂದರೆ ಅವರು ಆ ರೀತಿ ಬಂದು ಅಲ್ಲಿರುವಂಥ ರೋಮ ಸಾಮ್ರಾಜ್ಯದ ಆಡಳಿತವನ್ನು ಎಲ್ಲ ಅವ್ರ ಮೇಲೆ ಜಯವನ್ನು ಹೊಂದಿಕೊಂಡು ನಮ್ಮನ್ನು ಕಾಪಾಡಬೇಕೆಂಬ ಆಲೋಚನೆಯಲ್ಲಿದ್ದರು. ಆದರೆ ನೋಡಿ, ನಾವು ಯೇಸು ಕ್ರಿಸ್ತನ ಗಮನಿಸುವಾಗ ಆ ರೀತಿ ಬಂದಿದ್ದಾನ. ಯೇಸು ಕ್ರಿಸ್ತನ ಕುರಿತು, ಮೆಸ್ಸಾಯನ ಕುರಿತು ದೇವರು ಅನೇಕ ವಿಷಯಗಳು ನಾವು ತಿಳಿಸಿದ್ರು ಕೂಡ ಆತನನ್ನು ಅವರು ಗುರುತಿಸಲಿಲ್ಲ, ಆತನನ್ನು ಅವರು ಸ್ವೀಕಾರ ಮಾಡಲಿಲ್ಲ, ಆತನ ತಿರಸ್ಕಾರ ಮಾಡಿದ್ದಾರೆ. ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತನ ಹುಟ್ಟಿರುವಂಥದ್ದು ಗೋದಲಿಯಲ್ಲಿ, ಸಾಮಾನ್ಯವಾಗಿ ಅಷ್ಟು ಮಾತ್ರಕ್ಕೆ ಆತನು ಬೆಳೆದಿರುವಂಥದ್ದು ನಜರೇತಿನೆಂಬ ಊರು, ಸಾಮಾನ್ಯವಾದ ಒಂದು ಗ್ರಾಮಗಳಲ್ಲಿ. ಆತನ ಮಹಿಮೆಯ ಅರಸನಂತೆ ಆತನು ಬಂದಿಲ್ಲ, ರಾಜನಂತೆ ಬಂದಿಲ್ಲ, ಆತ ತಗ್ಗಿಸಿಕೊಂಡು ಬಂದಿದ್ದಾನೆ ಎಂಬುದಾಗಿ ನೋಡ್ತಿದ್ದೇವೆ. ಅದಕ್ಕೋಸ್ಕರ ಅನೇಕರು ಆತನನ್ನು ತಿರಸ್ಕಾರ ಮಾಡಿದ್ದಾರೆ ಪ್ರಿಯರೇ. ಮನುಷ್ಯರಿಗೆ ಇವತ್ತು ನೋಡೋದಾದರೆ ಒಂದು ಮಹಿಮೆಯ ಶಕ್ತಿ ಬೇಕಾಗಿದೆ. ಸಾಮಾನ್ಯ ವ್ಯಕ್ತಿಗಳನ್ನ ಅನೇಕ ಸಾರಿ ಮಾನವನ ಸ್ವಭಾವ ನೋಡ್ರಿ,
ನಾವು ತಗ್ಗಿಸಿಕೊಂಡು ಸಾಮಾನ್ಯವಾಗಿದ್ದರೆ ಇವನಿಗೇನು ಗೊತ್ತಿಲ್ಲ ಬಿಡಿ, ಇವನೇನೋ ಚಿಕ್ಕ ಅವನು ಅಥವಾ ಚಿಕ್ಕ ಸ್ಥಾನವುಳ್ಳವನು ಎಂಬುದಾಗಿ ಮನುಷ್ಯರು ಅವನ ಒಂದು ಇರುವಂಥ ಸ್ವಭಾವ ನೋಡಿ ಅಥವಾ ಅವನು ಹಾಕ್ಕೊಂಡಿರುವಂಥ ಬಟ್ಟೆ ನೋಡಿ ಒಂದು ಅಲ್ಪವಾದ ವ್ಯಕ್ತಿಯಾಗಿ ಅನೇಕರು ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳನ್ನು ಸಹ ತಿರಸ್ಕರಿಸುವಂಥ ವ್ಯಕ್ತಿಗಳು ಇವತ್ತು ಬಹಳ ಸರಿ ನಾವು ನೋಡಬಹುದು ಪ್ರಿಯರೇ. ಅಂದರೆ ಏನು ಕಾಣಬಹುದು ಪ್ರಿಯರೇ, ಸಾಮಾನ್ಯವಾಗಿದ್ದರೂ ಸಹ ಮನುಷ್ಯ ನಮ್ಮನ್ನು ಸಾಮಾನ್ಯವಾಗಿ ನೋಡಬಹುದು, ತಪ್ಪಿಲ್ಲ. ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥ ಸತ್ಯ ಎಂಬುದಾಗಿ ನೋಡುವಾಗ ದೇವರು ಅನೇಕ ಸಾರಿ ತನ್ನ ಮಹಿಮೆಯನ್ನು ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಿದ್ದ ಅಂದರೆ ಸಾಮಾನ್ಯ ವ್ಯಕ್ತಿಗಳ ಮುಖಾಂತರವೇ, ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಗಳ ಮುಖಾಂತರ ತನ್ನ ಮಹಿಮೆಯನ್ನು ತೋರಿಸಬೇಕೆಂಬುದಾಗಿ ನಾನು ಮತ್ತೊಂದು ಆವರ್ತಿ ವಾಕ್ಯದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿರಿ, ನಮಗೆ ಗೊತ್ತಿರುವಂಥ ಪ್ರಕಾರ ನಾವು ಪ್ರೇರೆ ಒಂದು ಮೊದಲನೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸೋದಾದರೆ ಅಪೊಸ್ತಲನಾದ ಪೌಲನು ಕೊರಿಂಥೀಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯ ಸ್ಪಷ್ಟವಾಗಿ ನಾವು ನೋಡಬಹುದು. ದೇವರು ಜ್ಞಾನಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡೋದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ನೋಡ್ರಿ, ಆತನ ಆರಿಸಿಕೊಂಡಿರುವಂಥದ್ದು ಸಾಮಾನ್ಯ, ಆತನ ಮಹಿಮೆ ಸಾಮಾನ್ಯ ವ್ಯಕ್ತಿಗಳಿಗಾಗಿ ಅಥವಾ ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಗಳ ಮುಖಾಂತರವೇ ಆತನು ಹೆಚ್ಚಳಪಡಬೇಕೆಂಬುದಾಗಿ ಆಶೆ ಪಡುವಂಥ ದೇವರಾಗಿದ್ದಾನೆ. ಈ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಈ ಒಂದು ಪ್ರಪಂಚದ ದೃಷ್ಟಿಯಲ್ಲಿ ಶಿಲುಬೆ ಒಂದು ಓಟ ಅಂದರೆ ಕಡಿಗಾಣಿಸುವಂಥ ಅಥವಾ ಅದು ಜಯದ ರೀತಿ ಕಾಣ್ತಿರಲಿಲ್ಲ, ಆದರೆ ಒಂದು ಸೋತು ಹೋಗಿರುವಂಥ ರೀತಿಯಾಗಿ ಕಾಣಬಹುದು. ಆದರೆ ನಮಗೆಲ್ಲರಿಗೂ ನಾವು ವಾಕ್ಯದ ನೋಡ್ತೇವೆ ಪ್ರಿಯರೇ, ಅದು ದೇವರ ಮಹಾಶಕ್ತಿ, ದೇವರ ಒಂದು ವಿಜಯವನ್ನು ಹೊಂದಿಕೊಂಡಿರುವಂಥ ಕಾರ್ಯವಾಗಿ ನಾವು ಕಾಣಬಹುದು ಪ್ರಿಯರೇ. ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ಮತ್ತಾಯದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನದಲ್ಲೂ ಸಹ ನಾವು ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಆತನು. ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 25 ನಾವು ನೋಡುವಾಗ ಅಲ್ಲಿಯೂ ಸಹ ಒಂದು ವಾಕ್ಯ ಹೇಳ್ತದೆ ನೋಡ್ರಿ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ನೋಡ್ರಿ, ಬಾಲಕರು ಅಂದರೆ ಇಲ್ಲಿ ಒಂದು ಭೌತಿಕವಾಗಿ ಆದಲ್ಲ, ಇಲ್ಲಿ ಗಮನಿಸಬೇಕು. ಇಲ್ಲಿ ಏನಂದರೆ ನೋಡುವಾಗ ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಅಲ್ಲದೆ ಸಾಮಾನ್ಯವಾದ ವ್ಯಕ್ತಿಗಳನ್ನು ನೀನು ದಯಪಾಲಿಸಲಿಕ್ಕೆ ನೀನು ಕೊಂಡಾಡ್ತಿದ್ದೇನೆ ಎಂಬುದಾಗಿ ಆತನ ತಂದೆಯ ವಿಷಯದಲ್ಲಿ ಆತನ ಸ್ವತಃ ಯೇಸು ಕ್ರಿಸ್ತನೇ ಮಾತನಾಡುವಂಥ ದೇವರಾಗಿದ್ದಾನೆ. ನೋಡ್ರಿ, ಯಾಕಂದರೆ ಪ್ರೇರೆ, ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಸಾಮಾನ್ಯ ಪ್ರಜೆಗಳ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದಾರೆ ಅಥವಾ ಹುಡುಕಿದ್ದಾರೆ ಎಂಬುದಾಗಿ ನಾವು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22ರಿಂದ 24ನೇ ವಚನಗಳು ನಾವು ಗಮನಿಸಬಹುದು ಪ್ರಿಯರೇ. ಆ ವಾಕ್ಯಕ್ಕೆ ನಾವು ಹೋಗೋಣ. 6:22ರಿಂದ 24 ವಚನಗಳು ನಾವು ಧ್ಯಾನ ಮಾಡೋದಾದರೆ, ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯು ಇರಲಿಲ್ಲವೆಂದು, ಶಿಷ್ಯರು ಮಾತ್ರ ಹೊರಟು ಹೋದದ್ದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯಿಂದ ಹೊರಟು ಸ್ವಾಮಿಯ ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿದ ಸ್ಥಳ ಸಮೀಪಕ್ಕೆ ಬಂದಿದ್ದವು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸನ್ನು ಹುಡುಕುತ್ತಾ ಕಪೆರ್ನಹೂಮಿಗೆ ಬಂದರು ಎಂಬುದಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಸತ್ಯಾಂಶ ಇದರ ಹಿನ್ನೆಲೆಯನ್ನು ನೋಡುವಾಗ ಪ್ರಿಯರೇ, ಯಾಕಂದರೆ ಅಲ್ಲಿ ಯೇಸು ಕ್ರಿಸ್ತನ 5,000 ಜನಗಳಿಗೆ ಆಹಾರವನ್ನು ಕೊಟ್ಟ ನಂತರ ಪ್ರಜೆಗಳಲ್ಲಿ ಯೇಸುವನ್ನು ಹುಡುಕ್ಲಿಕ್ಕೆ ಆರಂಭ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ನೋಡ್ರಿ, ಸಮುದ್ರವನ್ನು ದಾಟಿ ಸಹ ಆಚೆ ಕಡೆಗೆ ಅವರು ಕಪೆರ್ನಹೂಮಿಗೆ ಅಲ್ಲಿ ಬಂದಿದ್ದಾರೆ ಎಂಬುದಾಗಿ ಹುಡುಕಂತ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮೇಲಿರುವಂಥ ಅವರಿಗೆ ಆಶೆ ನೋಡ್ರಿ. ಯಾಕಂದರೆ ಆ ಕಾಲದಲ್ಲಿ ನೋಡುವಾಗ ಇದರ ಚಾರಿತ್ರಿಕ ಹಿನ್ನೆಲೆ ನಾವು ನೋಡೋದಾದರೆ ಪ್ರಿಯರೇ, ಆ ಕಾಲದಲ್ಲಿ ಬಹಳ ಮಂದಿ ಬಡವರನ್ನೇ ನಾವು ಕಾಣಬಹುದು. ಯಾಕಂದರೆ ಅಷ್ಟು ಮಾತ್ರಕ್ಕಲ್ಲ, ರೋಮಾ ಸಾಮ್ರಾಜ್ಯದಲ್ಲಿ ಭಯಂಕರವಾದ ಒಂದು ಟ್ಯಾಕ್ಸ್, ಅದೇನಂತಾರಲ್ಲ, ಅದನ್ನು ಟ್ಯಾಕ್ಸನ್ನು ಅವ್ರು ಹಾಕಿ ಅವರು ಭಾರವಾಗಿ ಆ ವ್ಯಕ್ತಿಗಳ ಮೇಲೆ ಭಯಂಕರವಾದ ಟ್ಯಾಕ್ಸ್ ಒಂದು ಹೊರೆಯನ್ನು ಅವರು ಹೊರಿಸಿದ್ದಾರೆ ಎಂಬುದಾಗಿ ನಾವು ಕಾಣಬಹುದು. ಅದಕ್ಕೋಸ್ಕರ ಪ್ರಿಯರೇ, ಅಲ್ಲಿ ನೋಡುವಾಗ ಆ ಒಂದು ಇರುವಂಥ ಮತ್ಸ್ಯಕಾರ ಬೆಸರಾಗಿರ್ಬೋದು, ರೈತರಾಗಿರ್ಬೋದು, ಅಲ್ಲಿರುವಂಥ ಬಡವರು ಅನೇಕ ಕಷ್ಟದ ರೀತಿಯಲ್ಲಿ ಅವರ ಜೀವನ ಸಾಗಿಸುವಂಥದ್ದು ಬಹಳ ಕಷ್ಟಕರವಾದ ಸಂದರ್ಭವಾಗಿ ಇಲ್ಲಿ ನಾವು ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. ಆದರೆ ಯೇಸು ಆ ಪ್ರಜೆಗಳನ್ನು ನೋಡಿ, ಯಾಕಂದರೆ ನೋಡ್ರಿ, ಕ್ಷಮಿಸಿ, ಆ ಜನಗಳು ಈ ರೀತಿಯಾಗಿ ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅಷ್ಟು ಮಾತ್ರಕ್ಕೆ ಅಲ್ಲದೆ ಈ ಒಂದು ಹಿನ್ನೆಲೆ ಮಾತ್ರ ಅಲ್ಲ,
ಇನ್ನು ನಾವು ನೋಡೋದಾದರೆ ಯೇಸು ಕ್ರಿಸ್ತನು ಕೆಲವು ವಿಷಯಗಳನ್ನು ಅಲ್ಲಿ ಮಾಡ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವಾಗ, ವ್ಯಕ್ತಿಗಳ ಅನೇಕ ಸಾರಿ ನಾವು ನೋಡಿರುವಂಥದ್ದು ಏನೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಅನೇಕ ಸಾರಿ ರೋಗಿಗಳನ್ನು ಸ್ವಸ್ಥಪಡಿಸಿದ್ದಾನೆ. ಅಷ್ಟು ಮಾತ್ರದಲ್ಲ, ಅದು ಹಸಿವೆಂದಿರುವಂಥ ವ್ಯಕ್ತಿಗಳಿಗೆ ಆಹಾರವನ್ನು ಕೊಟ್ಟಿರುವಂಥ ವ್ಯಕ್ತಿಯಾಗಿ ನಾವು ಕಾಣಬಹುದು. ಪಾಪಿಗಳನ್ನು ಸಹ ಆತನ ಸ್ವೀಕಾರ ಮಾಡಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಆತನ ಮಾತಾಡುವಂಥ ಶೈಲಿ ವಿಧಾನ ಅದು ಕರೆಕ್ಟ್, ಅಂದರೆ ಪ್ರೀತಿಯಿಂದ ಆತ್ಮೀಯ ಸಂಬಂಧವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಯಾಗಿ ತನ್ನ ಮಾತಿನಲ್ಲಿ ಬಹಳ ಮೃದುವಾಗಿ ಮಾತಾಡುವಂಥ ಸ್ವಾಮಿಯಾಗಿ ಇಲ್ಲಿ ನಾವು ಆತನ ಮಾತುಗಳಿದ್ದು ಇವೆಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ಸಾಮಾನ್ಯವಂಥ ಪ್ರಜೆಗಳು ಆತನನ್ನು ಹಿಂಬಾಲಿಸಿದ್ದಾರೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರೇರೆ. ಇಲ್ಲಿ ಆತ್ಮೀಯ ಸತ್ಯವನ್ನು ನಾವು ಗಮನಿಸಿದರೆ, ಶ್ರಮೆಪಟ್ಟಿರುವಂಥ ವ್ಯಕ್ತಿಗಳು ಅಥವಾ ಬಾಧೆಯನ್ನು ಅನುಭವಿಸುವಂಥ ವ್ಯಕ್ತಿಗಳು ಸಾಧಾರಣವಾಗಿ ಅವರು ಶ್ರೇಷ್ಠ, ಅಂದರೆ ಬೇಗನೆ ದೇವರನ್ನು ಗುರುತಿಸುವಂಥ ವ್ಯಕ್ತಿಗಳು, ದೇವರ ಅವಶ್ಯಕತೆಯನ್ನು ಗುರುತಿಸುವಂಥ ವ್ಯಕ್ತಿಗಳಾಗಿ ನಾವು ಕಾಣಬಹುದು. ಅಥವಾ ಗರ್ವ, ಅಹಂಕಾರ ಎಲ್ಲವೂ 5 ಬೆರಳು ಒಳಗೋದ್ರೆ ಆಹಾರ ಎಲ್ಲ ಚೆನ್ನಾಗಿದ್ದರೆ ದೇವರ ಅವಶ್ಯಕತೆ ಮನುಷ್ಯನ ಹುಡುಕುವಂಥ ಸ್ವಭಾವವಾಗಿ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಆದರೆ ದೇವರು ತಗ್ಗಿಸಿಕೊಳ್ಳುವಂಥ ವ್ಯಕ್ತಿಗಳು ಆತನನ್ನು ಇಲ್ಲಿ ಹುಡುಕಿದ್ದಾರೆ, ಸಾಮಾನ್ಯ ಪ್ರಜೆಗಳೆಂಬುದಾಗಿ ನಾವು ಇವತ್ತು ಮತ್ತೊಂದು ಆವರ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಅವರು ಅಂಥ ಉದ್ದೇಶಗಳು ಇಟ್ಕೊಂಡು ಬಂದಿದ್ದರೂ ಸಹ ಇಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ತಿದ್ದಾನೆ ನಾವು ನೋಡುವಾಗ ಪ್ರೇರೆ, ಅವರ ಉದ್ದೇಶಗಳನ್ನು ಸರಿಪಡಿಸ್ತಿದ್ದಾನೆ ನಮ್ಮ ಕರ್ತನೆಂಬುದಾಗಿ ನಾವು 26ನೇ ವಚನಕ್ಕೆ ನಾವು ನೋಡಿದರೆ ಸ್ಪಷ್ಟವಾಗಿ ನಾವು ತಿಳ್ಕೊಬೋದು ಪ್ರೇರೆ. ಇಲ್ಲಿ ನೋಡ್ರಿ, ಯೇಸು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟೆ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಏನು ಹೇಳ್ತಿದ್ದಾನೆ? ಸೂಚಕ ಕಾರ್ಯಗಳನ್ನು ನೋಡಿ ನಾನು ಹಿಂಬಾಲಿಸ್ತಾ ಆದರೆ ಇಲ್ಲೇನು ರೊಟ್ಟೆ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದಾಗೆ ನಾನು ಹಿಂಬಾಲಿಸ್ತಿದ್ದಾರೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಅನೇಕ ಮಂದಿ ಅಲ್ಲಿ ನೋಡುವಾಗ ಆತನನ್ನು ಕೇವಲ ಒಂದು ಭೌತಿಕವಾಗಿರುವಂಥ ಆಶೀರ್ವಾದಗಳಿಗೋಸ್ಕರವೇ, ಅಂದರೆ ಮೆಟರಿಲಿಸ್ಟಿಕ್ ಬ್ಲೆಸ್ಸಿಂಗ್ಸ್ ಅದಕ್ಕೋಸ್ಕರವೇ ಹಿಂಬಾಲಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅವರು ಎಕ್ಸ್ಪೆಕ್ಟ್ ಅವರು ಆಶೆ ಪಟ್ಟಿರೋದು ಎಂಬುದಾಗಿ ನೋಡುವಾಗ ಆಹಾರ ಅಥವಾ ಆಶ್ಚರ್ಯ ಕಾರ್ಯಗಳು, ಅಷ್ಟು ಮಾತ್ರಕ್ಕಲ್ಲ ಒಂದು ಅವರ ಸಮಸ್ಯೆಗಳ ಪರಿಷ್ಕಾರ, ಅಂದರೆ ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗಳನ್ನು ಬಿಡುಗಡೆ, ಇಂಥ ವಿಷಯಗಳೇ ಅವರು ಇಟ್ಕೊಂಡು ದೇವರ ಮುಂದೆ ಅಥವಾ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದಾರೆ ಎಂಬುದಾಗಿ ನಾವು ನೋಡ್ಬೋದು. ಆದರೆ ಯೇಸು ಕ್ರಿಸ್ತನ ಅವರಿಗೆ ಸ್ಪಷ್ಟವಾದ ವಿಷಯಗಳನ್ನು, ಆತನ ಉದ್ದೇಶಗಳನ್ನು ಆಳವಾಗಿ ಅವರಿಗೆ ತಿಳಿಸ್ಕೊಡ್ತಾ ಇದ್ದಾನೆ ಪ್ರಿಯರೇ. ನೋಡ್ರಿ, ಅದೇನೆಂಬುದಾಗಿ ನೋಡುವಾಗ ಆತನು ಕೇವಲ ಭೌತಿಕವಾಗಿರುವಂಥ ಹಸುವೆಯನ್ನು ಮಾತ್ರ ನೀಗಿಸಲಿಕ್ಕೆ ಬಂದಿಲ್ಲ, ಆದರೆ ಆತ್ಮೀಯ ರೀತಿಯಲ್ಲಿರುವಂಥ ಹಸುವೆಯನ್ನು ಸಹ ನೀಗಿಸಲಿಕ್ಕೆ ಆತನು ಬಂದಿದ್ದಾನೆ ಎಂಬ ಸತ್ಯವು ಇಲ್ಲಿ ನಮಗೆ ತಿಳ್ಕೋಬೇಕು. ನಮ್ಮ ಆತ್ಮೀಯ ಪಾಠದಲ್ಲಿ ನೋಡ್ರಿ, ಅನೇಕ ವ್ಯಕ್ತಿಗಳು ಅವಸರ ಬಂದಾಗ ಮಾತ್ರ ದೇವರನ್ನು ಹುಡುಕುವಂಥ ವ್ಯಕ್ತಿಗಳಾಗಿದ್ದಾರೆ ಇವತ್ತು. ಈ ಸತ್ಯವನ್ನು ತಿಳ್ಕೊಳ್ರಿ ಪ್ರೇರೆ. ಆದರೆ ದೇವರು ಮಾತ್ರ ನಮ್ಮನ್ನು ಯಾವುದಕ್ಕೂ ತನ್ನೊಟ್ಟಿಗೆ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಆಸೆ ಪಡುವಂಥ ದೇವರಾಗಿದ್ದಾನೆ ಪ್ರೇರೆ. ನೋಡ್ರಿ, ಇವತ್ತು ಸಭೆಗಳು ಸಹ ಅನೇಕ ಮಂದಿ ಇವತ್ತು ಸೇವಕರು ಸಹ ಅದೇ ರೀತಿಯಲ್ಲಿದ್ದಾರೆ. ಎಲ್ಲಿ ನೋಡಿದ್ರು ಇದ್ದಿದ್ದಂಥ ವಾಕ್ಯವನ್ನು ಸಾರುವಂಥ ಸೇವಕರಿಗಿಂತ ಇವತ್ತು ಅನೇಕ ಮಂದಿ ಸೇವಕರು ಕೇವಲ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್, ಅಂದರೆ ಆಶೀರ್ವಾದ ಇದು ಮಾತ್ರ, ಕೇವಲ ಈ ಲೋಕದ ರೀತಿಯಲ್ಲಿ ಬೇಕಾಗಿರುವಂಥ ಆಶೀರ್ವಾದಗಳು, ಈ ರೀತಿ ಮಾಡಿದ ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾನೆ, ಈ ರೀತಿ ಕೊಡೋ ದೇವರು ನಿಮ್ಮನ್ನು ಆಶೀರ್ವಾದ, ಇದೇ ವಿಷಯಗಳನ್ನು ಸಾರಿ ಹೇಳುವಂಥ ಸೇವಕರು ಅನೇಕ ಮಂದಿ ಕಾಣಬಹುದಾಗಲಿ. ಅದು ಅಲ್ಲ ಪ್ರಾಮುಖ್ಯ. ದೇವ್ರ ವಾಕ್ಯ ಹೇಳ್ತದೆ, ದೇವರು ಮೊದಲು ನನ್ನನ್ನು ಹುಡುಕುವುದಾದರೆ ನಿಮಗೆ ಬೇಕಾಗಿದ್ದ ಎಲ್ಲ ವಿಷಯಗಳು ನಿಮಗೆ ಅನುಗ್ರಹಿಸಪಡುವ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಇವತ್ತು ಸೇವಕರು ಸಹ ಅದೇ ರೀತಿಯಲ್ಲಿದ್ದಾರೆ. ಕೆಲವು ವಿಶ್ವಾಸಿಗಳು ಸಹ ಕೇವಲ ಈ ಲೌಕಿಕವಾಗಿರುವಂಥ ಆಶೀರ್ವಾದಗಳಕ್ಕೋಸ್ಕರವೇ ಆತನೊಟ್ಟಿಗೆ, ಅಂದರೆ ಆತನ ಸನ್ನಿಧಿಗೆ ಬರುವಂಥ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಅವಶ್ಯಕತೆ ಬಂದಾಗ ಮಾತ್ರ, ಅವರ ಸಂಕಟ ಬಂದಾಗ ಮಾತ್ರ, ಅವ್ರ ಕಷ್ಟಗಳು ಬಂದಾಗ ಮಾತ್ರ, ಅವರ ಮಕ್ಕಳ ಭವಿಷ್ಯತ್ತನ್ನು ಕಟ್ಟಿಕೊಳ್ಳಲಿಕ್ಕೆ ಮಾತ್ರ, ಅಥವಾ ಒಂದು ಸಭೆಯಲ್ಲಿ ಮೆಂಬರ್ಶಿಪ್ ಮಾತ್ರಗೋಸ್ಕರ, ಒಂದು ಐಡೆಂಟಿಟಿಗೋಸ್ಕರ, ಈ ರೀತಿಯಾಗಿ ಇಟ್ ಈಸ್ ನಾಟ್ ಫೇರ್ ಎನಫ್. ಅಂದರೆ ಇದೆಲ್ಲ ಬೇಡ ಅಂತಲ್ಲ, ದೇವರ ವಾಕ್ಯ ಹೇಳ್ತದೆ, ಫಸ್ಟು ಆತನ ಹುಡುಕುವುದಾದರೆ ಅವೆಲ್ಲವೂ ನಮಗೆ ಒದಗಿಸಲ್ಪಡ್ತವೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇರೆ. ನಾವು ಗಮನಿಸಬೇಕು, ಆತನು ನಮ್ಮೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಳ್ಬೇಕೆಂಬುದಾಗಿ ಆಸೆ ಪಡುವಂಥ ದೇವರಾಗಿದ್ದಾನೆ. ಆದರೆ ನಾವು ಇಹಲೋಕದ ತಾತ್ಕಾಲಿಕವಾಗಿರುವಂಥ ಆಶೆಗಳಿಗೋಸ್ಕರ ಹಿಂದೆ ಬಿದ್ದು ಆತನನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳಾಗಿದ್ದೇವೆ ಇಲ್ವಾ? ಒಂದು ಸಲ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ. ನಾನಾಗಿರ್ಬೋದು, ನಾವುಗಳಾಗಿರ್ಬೋದು, ಈ ಸತ್ಯವನ್ನು ನಾವು ಗ್ರಹಿಸಬೇಕೆಂಬುದಾಗಿ ತಿಳ್ಕೊಳ್ತಿದ್ದೇನೆ ಪ್ರಿಯರೇ. ಇಲ್ಲಿ ನೋಡ್ರಿ, ಆದರೆ ನಾವು ಗಮನಿಸಬೇಕಾಗಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ, ಕ್ರಿಸ್ತನು ಕೇವಲ ತಾತ್ಕಾಲಿಕವಾಗಿರುವಂಥ ಈ ಲೋಕದ ಆಶೆಗಳನ್ನು ಮಾತ್ರ ನೀಗಿಸಿಕೊಡೋ ದೇವರಲ್ಲ, ಆದರೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಶಾಶ್ವತವಾದ ನಿತ್ಯ ಜೀವವನ್ನು ಒದಗಿಸಿಕೊಡುವಂಥ
ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ಆತ್ಮೀಯ ಸತ್ಯವನ್ನು ಮತ್ತೊಂದು ಆವರ್ತಿ ನಾವು ನೆನಪು ಮಾಡಿಕೊಳ್ಬೇಕು, ಅದನ್ನು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆ ಒಂದು ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಪಾಪ ನೋಡು, ಆದರೆ ಸಾಮಾನ್ಯ ವ್ಯಕ್ತಿಗಳು ತಪ್ಪಿಲ್ಲ, ಆದರೆ ಯೇಸು ಅವರನ್ನು ಗದ್ದಿಸಿಲ್ಲ, ಆದರೆ ಅವರಿಗೆ ತಿಳಿಸಿ ಹೇಳ್ಕೊಡ್ತಿದ್ದಾನೆ. 27 ವಚನದಲ್ಲಿ ನೋಡ್ರಿ, ಆತನು ಹೇಳ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ದುಡಿಯಿರಿ, ಆದರೆ ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ದುಡಿಯಬೇಡ್ರಿ. ಇಲ್ಲಿ 2 ಥರವಾದ ಆಹಾರಗಳನ್ನು ಗಮನಿಸೋದಾದರೆ ಪ್ರಿಯರೇ, ಕೆಟ್ಟು ಹೋಗುವಂಥ ಆಹಾರ ಅಥವಾ ತಾತ್ಕಾಲಿಕವಾದಂಥ ಆಹಾರ, ಇನ್ನೊಂದು ಏನಂತ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ನಿತ್ಯ ಜೀವವನ್ನು ಕೊಡುವಂಥ ಆಹಾರ. 2 ರೀತಿ. ಈ ತಾತ್ಕಾಲಿಕ ಆಹಾರ ಅಥವಾ ಕೆಟ್ಟು ಹೋಗುವಂಥ ಆಹಾರ ಆದರೆ ಏನೆಂಬುದಾಗಿ ನೋಡೋದಾದರೆ ಇಹಲೋಕದ ಧನ ಸಂಪದೆಗಳಾಗಿರ್ಬೋದು, ಅಷ್ಟು ಮಾತ್ರಕ್ಕಲ್ಲ ಇಹಲೋಕದಲ್ಲಿರುವಂಥ ಒಂದು ಸಕ್ಸಸ್ಫುಲ್ ಲೈಫ್, ವಿಜಯ, ಏನೆಲ್ಲ ನಾವು ವಿಜಯವನ್ನು ಪಡೆದುಕೊಳ್ತೀವಲ್ಲ, ತಪ್ಪಿಲ್ಲ. ಆದರೆ ಇವೆಲ್ಲ ಸಹ ನಾವು ಗಮನಿಸೋದಾದರೆ ಈ ಲೋಕದ ಲಕ್ಸುರಿ ಲೈಫ್, ಏನೆಲ್ಲ ಸೌಕರ್ಯ, ಏನೆಲ್ಲ ಒಂದು ವಾಹನಗಳಾಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಇವತ್ತು ಉದ್ಯೋಗಗಳಿರ್ಬೋದು, ಪ್ರಿಯರೇ, ನೀವೆಲ್ಲ ಇಹಲೋಕದ ಆಹಾರ ಅಥವಾ ಅಶಾಶ್ವತವಾದ ಅಥವಾ ತಾತ್ಕಾಲಿಕವಾದ ಆಹಾರ, ಕೆಟ್ಟು ಹೋಗುವಂಥ ಆಹಾರ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇವೆಲ್ಲವೂ ಸಹ ಯಾವುವು ಕೂಡ ನಮಗೆ ರಕ್ಷಣೆಯನ್ನು ಅಥವಾ ನಿತ್ಯ ಜೀವವನ್ನು ಕೊಡುವಂಥ ಆಹಾರವಲ್ಲ. ಇವೆಲ್ಲ ಕೆಟ್ಟು ಹೋಗುವಂಥ ಆಹಾರ ಎಂಬುದಾಗಿ ಆತನು ಅಲ್ಲಿರುವಂಥ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಆದರೆ ಇವತ್ತು ನಮಗೂ ಕೂಡ ಅದನ್ನೇ ಆತನು ತಿಳಿಸುವಂಥ ದೇವರಾಗಿದ್ದಾನೆ. ಆದರೆ ಕೆಟ್ಟು ಹೋಗದೆ ನಿತ್ಯ ಜೀವಕ್ಕೆ ನಡೆಸುವಂಥ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದು ಆಹಾರ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಆತನು ಕೊಡುವಂಥ ಕ್ಷಮಾಪಣೆ, ಆತನು ಕೊಡುವಂಥ ರಕ್ಷಣೆ, ಆತನು ಕೊಡುವಂಥ ನಿತ್ಯ ಜೀವವು ಇವು ಕೆಟ್ಟು ಹೋಗದಂಥ ಆಹಾರ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಶಿಲುಬೆಯ ಮುಖಾಂತರ ಯೇಸು ಕ್ರಿಸ್ತನು ನಮಗೆ ನಿತ್ಯತ್ವವನ್ನು ಒದಗಿಸಿಕೊಟ್ಟುವಂಥ ದೇವರಾಗಿದ್ದಾನೆ. ಇದನ್ನು ನಾವು ಗುರುತಿಸಬೇಕು ಪ್ರಿಯರೇ. ಇವತ್ತಿಗೂ ಇನ್ನೂ ಅನೇಕ ಸಾರಿ ನಾವು ಈ ಕೆಟ್ಟು ಹೋಗುವಂಥ ಆಹಾರಗಳಿಗೆ ಹಿಂದೆಯೇ ಬಿದ್ದು ಆತನನ್ನು ಆತನ ಮರೆತು ಹೋಗ್ತಿದ್ದೀವ? ನಾವು ಗಮನಿಸ್ರಿ. ಅದೇ ರೀತಿಯಲ್ಲಿ ಒಂದು ಉಪಮಾನ ನಾವು ನೋಡೋದಾದರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಪ್ರಿಯರೇ 14ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಚನಗಳು ನೋಡುವಾಗ ಒಂದು ಶ್ರೇಷ್ಠವಾದ ಒಂದು ಉಪಮಾನ ನಮ್ಗೆ ಕಾಣ್ತಾ ಇದೆ ಪ್ರಿಯರೇ. ಲೂಕ 14ನೇ ಅಧ್ಯಾಯ ಅದರ 16ರಿಂದ ಕೆಲವು ವಚನಗಳನ್ನು ನಾವು ಗಮನಿಸಿದರೆ ಅಲ್ಲಿ ಏನು ಕಾಣ್ತಿದ್ದೇವೆ ಅಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದ ದೊಡ್ಡ ವಿಂದು ಆತನು ಅಲ್ಲಿ ಮಾಡ್ತಾ ಇದ್ದಾನೆ. ಆಮೇಲೆ ಆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಈಗ ಸಿದ್ಧವಾಗಿದೆ ಬರಬೇಕೆಂದು ಕರೆಯುವುದಕ್ಕೆ ತನ್ನ ಆಳುವನ್ನು ಕಳಿಸಿದನು. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೆಯವನು ಆಳನ್ನು ನೋಡಿ ಹೊಲವನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ, ಅದನ್ನು ಹೋಗಿ ನೋಡೋದಕ್ಕೆ ನನಗೆ ಅಗತ್ಯವಿದೆ, ನಾನು ಕ್ಷಮಿಸಬೇಕೆಂದು ಕೇಳಿಕೊಂಡೆಂಬುದಾಗಿ ಹೇಳಿದ ಅಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಗೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸೋದಕ್ಕೆ ಹೋಗುತ್ತೇನೆ, ನಾನು ಕ್ಷಮಿಸಬೇಕೆಂದು ಕೇಳಿಕೊಂಡೆಂಬುದಾಗಿ ಹೇಳು ಅಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರೋದಕ್ಕಾಗೋದಿಲ್ಲ ಅಂದನು. ಆ ಆಳು ಬಂದು ತನ್ನ ಯಜಮಾನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆಯ ಯಜಮಾನನು ಸಿಟ್ಟುಕೊಂಡು ಆಳಿಗೆ, ನೀನು ತಟ್ಟನೆ ಈ ಊರಿನ ಬೀದಿಗೂ ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವ್ರನ್ನ ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಬಳಿಕ ಆ ಆಳು, ಅಯ್ಯ, ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದ್ದಾಯಿತು ಅದನ್ನು ನೋಡಿರುವಾಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದು, ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದ್ದವರನ್ನು ಬಲವಂತ ಮಾಡಿ ಒಳಕ್ಕೆ ಕರ್ಕೊಂಡು ಬಾ, ನನ್ನ ಮನೆ ತುಂಬಲಿ. ಆದರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಬಹು ಜನರು ಗುಂಪಾಗಿ ಯೇಸುವಿನ ಸಂಗಡ ತಿರುಗಿಕೊಂಡು ಅವರಿಗೆ ಹೇಳಿದೆ. ಅಂದರೆ ಇಲ್ಲಿ ನೋಡ್ರಿ, ಈ ವಾಕ್ಯದ ಉಪಮಾನ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಆತನು ಹೇಳಿರುವಂಥ ಉಪಮಾನ ಏನು ಅರ್ಥ ತೊಗೊಳ್ಬೇಕು ನಿಮ್ಮದಾಗ ಪ್ರಿಯರೇ, ಅನೇಕರನ್ನು ಕರೆದಾಗ ಆ ವಿಂದಿಗೆ ಅಂದರೆ ಯಾರೂ ಬರಲಿಲ್ಲ, ಕೆಲವು ಕಾರಣಗಳನ್ನ ಒಡ್ಡಿ ಅವರು ತಪ್ಪಿಸಿಕೊಂಡಿದ್ದ ಅಥವಾ ಬರಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಅಲ್ಲಿರುವಂಥ ಬೀದಿಗಳಿರುವಂಥ ಅನೇಕ ಮಂದಿ ವ್ಯಕ್ತಿಗಳನ್ನು, ಕುರುಡರನ್ನು ಕರ್ಕೊಂಬಂದಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆ ಪ್ರಿಯರೇ, ಅಲ್ಲಿ ನೋಡುವಾಗ ಆ ಒಂದು ಸಂಭ್ರಮ ಔತಣ ಕೂಟ ಯಾರಿಗೆ ಅಲ್ಲಿ ನೋಡುವಾಗ ಸಾಮಾನ್ಯ ಪ್ರಜೆಗಳಿಂದ ತುಂಬಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಯಾಕೆ ಈ ಮಾತುಗಳು ಹೇಳ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ನಾವು ಆತ್ಮೀಯ ಸತ್ಯವನ್ನು ನಾವು ತಿಳ್ಕೋಬೇಕಾಗಿರೋ ವಿಷಯ ಎಂಬುದಾಗಿ ನೋಡುವಾಗ, ದೇವರ ರಾಜ್ಯಕ್ಕೆ ಕರೆಯುವಿಕೆ ಎಲ್ಲರಿಗೂ ಇದೆ. ಇಲ್ಲಿ
ಈಸ್ ನಾಟ್ ಡಿನೈಯಿಂಗ್ ಎನಿ ಒನ್. ಈ ಇನ್ವೈಟೆಡ್ ಎವ್ರಿ ಒನ್. ಆತನ ಒಂದು ರಕ್ಷಣೆಯ ಕಾರ್ಯ ಎಲ್ಲರಿಗೂ ಇದೆ. ಸಾಮಾನ್ಯರಿಗೇನು, ಶ್ರೀಮಂತರಿಗೇನು, ಬಡವರಿಗೇನು, ಅಧಿಕಾರಿಗಳು ಎಲ್ಲರಿಗೂ ಇದೆ ಪ್ರಿಯರೇ. ಆದರೆ ಆತನ ಆಹ್ವಾನಕ್ಕೆ ಹೂಗೊಟ್ಟು, ಆತನ ಕರೆಗೆ ಹೂ ಕೊಟ್ಟು, ಅದನ್ನು ತಿಳಿದುಕೊಂಡು ಆ ಬಂದವರಿಗೆ ಮಾತ್ರ ಅದನ್ನು ಸ್ವೀಕಾರ ಮಾಡುವಂಥವನಾಗಿದ್ದಾನೆ. ಇಲ್ಲಿ ಗಮನಿಸಬೇಕು. ಅನೇಕ ಒಂದು ಕಾರಣಗಳು ತಪ್ಪಿಸ್ಕೊಂಡು ಹೋಗಿದ್ದಾರೆ, ಆದರೆ ಆ ಬಿಂದು ಅವ್ರಿಗೆ ಸಿಕ್ಕಲಿಲ್ಲ ಪ್ರಿಯರೇ. ಇಲ್ಲಿ ನಾವು ತಿಳ್ಕೋಬೇಕು ಈ ಸತ್ಯ ಎಂಬುದಾಗಿ ನೋಡುವಾಗ ಆತನ ಕರೆ ಎಲ್ಲರಿಗೂ ಇದೆ. ಯಾರೆಲ್ಲ ಆತನ ಆಹ್ವಾನವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ ಎಂಬ ವಿಷಯವನ್ನು ನಾವಿಲ್ಲಿ ತಿಳ್ಕೋಬೇಕು ಪ್ರಿಯರೇ. ನೋಡ್ರಿ, ಈ ಸತ್ಯಗಳ ಮುಖಾಂತರ ನಾವು ಅನೇಕ ವಿಷಯಗಳನ್ನು ನಾವು ತಿಳ್ಕೋಬೇಕಾಗಿದೆ. ಮೊಟ್ಟ ಮೊದಲ ನೋಡುವಾಗ ಪ್ರಿಯರೇ, ಮೆಸ್ಸೆಯ ಅನೇಕ ಒಂದು ವ್ಯಕ್ತಿಗಳಿಂದ ತಿರಸ್ಕಾರ ಹೊಂದಿದವನು ಅಥವಾ ಮನುಷ್ಯರಿಂದ ತೃಣೀಕರಿಸಲ್ಪಟ್ಟವನು, ವಿಸರ್ಜಿಸಲ್ಪಟ್ಟವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಆದರೆ ಇಲ್ಲಿ ಗಮನಿಸಿರಿ, ಸಾಮಾನ್ಯ ಪ್ರಜೆಗಳು ಆತನನ್ನು ಹಿಂಬಾಲಿಸಿದ್ದಾರೆ. ಅವರ ಉದ್ದೇಶವು ಸರಿ ಇಲ್ಲದಿದ್ದರೂ ಅಲ್ಲಿ ಕರ್ತನು ಅವರನ್ನು ಉದ್ದೇಶಗಳನ್ನು ಸರಿಪಡಿಸಿದ್ದಾನೆ ಪ್ರಿಯರೇ. ನಿತ್ಯ ಜೀವನ ಅನುಗ್ರಹ ಮಾಡಿದೆ. ನಮ್ಮ ಜೀವನದಲ್ಲಿಯೂ ಸಹ ಪ್ರಿಯರೇ, ಶಿಲುಬೆ ಸಾಮಾನ್ಯ ಪ್ರಜೆಗಳಿಗೆ ಕೂಡ ಅಲ್ಲಿದೆ. ನಾವು ಆತನನ್ನು ಸ್ವೀಕಾರ ಮಾಡುವಾಗ, ನಮ್ಮ ಉದ್ದೇಶಗಳನ್ನು ಸರಿಪಡಿಸಿಕೊಳ್ಳುವಾಗ, ನಿತ್ಯ ಜೀವಕ್ಕೆ ನಾವು ತಾವುಕ ಪಡುವಂಥ ವ್ಯಕ್ತಿಗಳಾಗಿ ಆತನನ್ನು ನಾವು ಹುಡುಕುವ ವ್ಯಕ್ತಿಗಳಾಗಿದ್ದರೆ ಇವತ್ತಿಗೂ ಆತನನ್ನು ನಮಗೆ ಒದಗಿಸಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಾಗಾದರೆ ನೋಡ್ರಿ, ಇವತ್ತಿಗೂ ಇವತ್ತು ಯಾವ ರೀತಿಯಲ್ಲ ಸಾಮಾನ್ಯ ಪ್ರಜೆಗಳನ್ನ ಆತನ ಹಿಂಬಾಲಿಸಿ ಆತನನ್ನು ಭೇಟಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟನೋ, ಅದೇ ರೀತಿಯಲ್ಲಿ ಇವತ್ತಿಗೂ ಸಹ ನಿನ್ನನ್ನು ನನ್ನನ್ನು ಸಂಧಿಸಲಿಕ್ಕೆ ಆತನ ಸಿದ್ಧವಾಗಿದ್ದಾನೆ. ನೀನು ಆತನಿಗೋಸ್ಕರ ಸಿದ್ಧವಾಗಿದೆಯಾ? ನಮ್ಮ ಪರಿಸ್ಥಿತಿಗಳ ಬಲಹೀನವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಥವಾ ನಾವು ತಿರಸ್ಕಲ್ಪಟ್ಟಿರುವಂಥ ಸಮಸ್ಯೆಗಳ ಮಧ್ಯದಲ್ಲಿ ಆ ವ್ಯಕ್ತಿಗಳಾಗಿ ರೀತಿ ನಾವು ಬಾಧೆಯಲ್ಲಿ, ಸಂಕಟದಲ್ಲಿ ನಾವು ಇದೆಯೋ ಇವತ್ತು ನಿನ್ನನ್ನು ಆತನು ಸಂಧಿಸಲಿಕ್ಕೆ ಇಷ್ಟಪಡಲಿಕ್ಕೆ ಇದ್ದಾನೆ ಪ್ರಿಯರೇ. ಆದರೆ ಆತನ ಆಹ್ವಾನಕ್ಕೆ ನಾವು ಹೂಗೊಡುವವರಾಗಿದ್ದೀವ? ಅಷ್ಟು ಮಾತ್ರಕ್ಕಲ್ಲ, ತಾತ್ಕಾಲಿಕವಾದ ಆಶೀರ್ವಾದಗಳಿಗೋಸ್ಕರ ಮಾತ್ರ ಬಾರದೆ ನಿತ್ಯ ಜೀವವನ್ನು ಪಡೆದುಕೊಳ್ಳುವ, ನಿತ್ಯ ಜೀವಕ್ಕೋಸ್ಕರ ನೀನು ತವಕ ಪಡುವಂಥ ವ್ಯಕ್ತಿಯಾಗಿ ಆತನಲ್ಲಿ ನೀವು ಬರುವುದಾದರೆ ನಾನು ಖಂಡಿತವಾಗಿಯೂ ಆತನ ಸಂಧಿಸಿ ನನಗೆ ಬೇಕಾಗಿರೋಂಥ ಎಲ್ಲ ಅಗತ್ಯಗಳನ್ನು ಆತನ ಪೂರೈಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಯಾವ ಸ್ಥಿತಿಯಲ್ಲಿ ಇವತ್ತು ನೀನಿದೆಯಾ ಪ್ರಿಯರೇ? ಆತನ ಇವತ್ತಿಗೂ ನಿನ್ನನ್ನು ಸಂಧಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಆತನ ಸಂಧಿಸೋದ್ರೆ ನಿನ್ನ ಜೀವನ ಬದಲಾಗುವಂಥದ್ದಾಗಿದೆ ಪ್ರಿಯರೇ. ನಿತ್ಯ ಜೀವನ ನಿನಗೆ ಒದಗಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಯಾವ ವಿಷಯಕ್ಕೋಸ್ಕರ ನೀನು ಬರ್ತಾ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಉದ್ದೇಶಗಳು ಒಂದು ವೇಳೆ ಸರಿ ಇಲ್ಲದಿದ್ದರೆ ನಮ್ಮ ಉದ್ದೇಶಗಳನ್ನು ಆತನು ಸರಿಪಡಿಸ್ಕೊ ಎಂಬುದಾಗಿ ನಾವು ಇವತ್ತು ವಾಕ್ಯದ ಮುಖಾಂತರ ನಮ್ಮ ಸರಿಪಡಿಸ್ತಿದ್ದಾನೆ. ಸರಿಪಡಿಸ್ಕೊಂಡು ಆತನಿಗೆ ಬರುವುದಾದರೆ ಸಮಸ್ತವು ನಿನಗೆ ಅನುಗ್ರಹ ಮಾಡುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ. ಆಮೇಲೆ